ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೆ ರುಚಿಯಾಗಿರೋ ರಾಗಿ ರೊಟ್ಟಿ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಇದು ಮಾಮೂಲಿ ರಾಗಿ ರೊಟ್ಟಿ ಅಲ್ಲ, ಸ್ಪೆಷಲ್ ರೊಟ್ಟಿ, ಮಸಾಲ ರೊಟ್ಟಿ. ಇದರಲ್ಲಿ ಹೆಲ್ತಿ ಫುಡ್ಸ್ ಎಲ್ಲ ಇರುತ್ತೆ. ಫಸ್ಟಿಗೆ ನೀವು ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ ಮತ್ತು ಕರಿಬೇವು ಸೊಪ್ಪು, ಕೊತ್ತಂಬರಿ, ಸಬ್ಬಸಿಗೆ, ಹಸಿಮೆಣಸಿನ್ಕಾಯಿ ಪೇಸ್ಟ್ನ ಈ ಥರ ಮಿಕ್ಸ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು, ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಸ್ವಲ್ಪ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದಾಗ ಕಲಸಿ ನೋಡ್ರಿ, ಈ ಥರ ಬರಬೇಕು. ಈ ಮಾಮೂಲಿ ನೀವು ರೊಟ್ಟಿ ತಟ್ತಿರಲ್ಲ ಆ ಥರ ರೊಟ್ಟಿನ ತಟ್ಟಿ ಇಟ್ಕೊಂಡ್ಬಿಟ್ಟು ಹಂಚು ಬಿಸಿ ಆದಮೇಲೆ ಸ್ವಲ್ಪ ಆಯಿಲ್ ಹಾಕ್ರಿ. ಅವಾಗ ಏನಾಗುತ್ತೆ ಅಂದರೆ ಅಂಟಲ್ಲ. ಆಮೇಲೆ ನೀವು ರೊಟ್ಟಿನ ಹಾಕಬೇಕು. ರೊಟ್ಟಿ ಹಾಕ್ಬಿಟ್ಟು ಎರಡು ಸೈಡ್ನ ಬೇಯಿಸ್ಕೊಳ್ಳಿ. ಮತ್ತು ಬೇಯಿಸುವಾಗ ನೀವೇನು ಮಾಡಬೇಕಂದ್ರೆ ಪ್ಲೇಟ್ ಮುಚ್ಚಬೇಕು. ಪ್ಲೇಟ್ ಮುಚ್ಚೋದ್ರಿಂದ ನಿಮ್ಗೆ ಏನಾಗುತ್ತೆ, ರೊಟ್ಟಿ ಹಾರ್ಡ್ ಬರಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಮಸಾಲೆ ರೊಟ್ಟಿ ಅಂದರೆ ಸ್ವಲ್ಪ ಹಾರ್ಡ್ ಇರುತ್ತೆ, ಸಾಫ್ಟ್ ಇರಲ್ಲ, ಮತ್ತು ಗಟ್ಟಿ ಇರುತ್ತೆ ಅಂತಾರೆ. ಆ ಗಟ್ಟಿನೆಸ್ ಬರಲ್ಲ, ಫುಲ್ ಸಾಫ್ಟಾಗಿ ಬರುತ್ತೆ, ಸ್ಮೂತ್ ಇರುತ್ತೆ. ಮತ್ತು ಮಕ್ಳುಗಳೆಲ್ಲ ತಿನ್ಬೋದು. ಈಗ ಒಂದು ವರ್ಷದ ಮಕ್ಕಳಿಗೆಲ್ಲನೂ ನೀವು ಸಹ ಕೊಡ್ಬೋದು. ಮತ್ತು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಬಟನ್ ಇದೆ, ಬೆಲ್ ಬಟನ್ ಒತ್ತಿ. ನೆಕ್ಸ್ಟು ನಿಮಗೆ ಇದೇ ಥರ ಯೂಸ್ಫುಲ್ಲು ಹೆಲ್ದಿ ಟಿಪ್ಸ್ಗಳು ಬೇಕು ಅಂದರೆ ಅಥವಾ ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈಗ ರೊಟ್ಟಿ ಎರಡೂ ಕಡೆನೂ ಬೇಯ್ತಾ ಇದೆ. ಅಷ್ಟೊತ್ತಿಗೆ ನಿಮಗೆ ನೆಕ್ಸ್ಟು ನಾನು ಯಾವ ವಿಡಿಯೋ ಮಾಡ್ತೀನಿ, ಯಾವುದ್ರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಇರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ನಾನು ಹೇರ್ ಗ್ರೋತು ಅಂದರೆ ಎಲ್ಲರಿಗೂ ಇವಾಗ ಹೇರ್ ಫಾಲ್ ಸಮಸ್ಯೆ ಇದೆ ಅಲ್ವಾ, ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೆಕ್ಸ್ಟ್ ವೀಡಿಯೋಸ್ ನೋಡಿ, ಅದರಲ್ಲಿ ನಿಮಗೆ ಸಿಗತ್ತೆ. ನೀವು ಇದೇ ಥರನೇ ರಾಗಿ ರೊಟ್ಟಿನ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಟೇಸ್ಟ್ ಅಂತ ಕಮೆಂಟ್ ಮಾಡಿ ಹೇಳಿ.